ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಬಂದು ಪೊಲಿಟಿಕಲ್ ಸೈನ್ಸ್ KSETಗೆ ಸಂಬಂಧಪಟ್ಟಂತೆ 2017ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಫಸ್ಟ್ ಕ್ವಶನ್ ಈ ರೀತಿ ಇದೆ. ವ್ಯಕ್ತಿಗತ ನಾಯಕತ್ವದ ಪ್ರತಿಭೆಯನ್ನು ಹುಟ್ಟಿನಿಂದಲೇ ಪಡೆದಿರುವ ವ್ಯಕ್ತಿಯು ನಿರ್ವಹಣಾ ನಾಯಕತ್ವವನ್ನು ಕಲಿಯಲೇಬೇಕಾಗುತ್ತದೆ. ಈ ಹೇಳಿಕೆ ಯಾರದ್ದು ಅಂತ ಕೇಳಿದರೆ, ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ ಆಪ್ಷನ್ ಬಿ ಎಲೆನ್ ಅವರು ಹೇಳಿರ್ತಕ್ಕಂಥದ್ದು. ವ್ಯಕ್ತಿಗತ ನಾಯಕತ್ವದ ಪ್ರತಿಭೆಯನ್ನು ಹುಟ್ಟಿನಿಂದಲೇ ಪಡೆದಿರುವ ವ್ಯಕ್ತಿಯು ನಿರ್ವಹಣಾ ನಾಯಕತ್ವವನ್ನು ಸಹ ಕಲಿಯಲೇಬೇಕಾಗುತ್ತೆ ಎಂದು ಎಲೆನ್ ಅವರು ಹೇಳ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಬಿ. ಉತ್ತಮ ಬಡ್ತಿ ವ್ಯವಸ್ಥೆಯು ನೌಕರರಿಗೆ ವೈಯಕ್ತಿಕವಾಗಿಯೂ ಹಾಗೂ ಆಡಳಿತಕ್ಕೂ ಪ್ರಯೋಜನಕಾರಿಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು? ಉತ್ತರ ಆಪ್ಷನ್ ಎ ಆರ್ಥರ್. ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಕೇಂದ್ರ ತನಿಖಾ ಬ್ಯೂರೋ, ಕೇಂದ್ರ ವಿಚಕ್ಷಣಾ ಆಯೋಗ, ಆಡಳಿತ ಸುಧಾರಣಾ ಆಯೋಗ, ಭ್ರಷ್ಟಾಚಾರ ತಡೆ ಕಾಯ್ದೆ. ಸೊ ಇದಕ್ಕೆ ಆನ್ಸರು ಗ್ರೇಸ್ ಬರ್ತಕ್ಕಂಥದ್ದು. ಇದು ಆನ್ಸರ್ ತಪ್ಪಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಇಲ್ಲ ಸರಿಯಾಗಿರ್ತಕ್ಕಂಥದ್ರಲ್ಲಿ ಆನ್ಸರ್ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದಾಗಿದೆ. ಇಲ್ಲಿ ನೀಡಿರುವ ಎರಡು ಹೇಳಿಕೆಗಳಲ್ಲಿ ಒಂದನ್ನು ದೃಢ ಹೇಳಿಕೆ ಎ. ಓಕೆ, ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ರೀಸನ್ ಆರ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಹೀಗಿದೆ: ಭಾರತದ ರಾಷ್ಟ್ರಾಧ್ಯಕ್ಷರು ಸಂವಿಧಾನಾತ್ಮಕವಾಗಿ ಪ್ರಭುತ್ವ ಮುಖ್ಯಸ್ಥರು. ಸಮರ್ಥನೆ: ಎಲ್ಲ ಅಧಿಕಾರವು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿನ ಸಚಿವ ಸಂಪುಟಕ್ಕೆ ಸೇರಿದೆ. ಸೊ ಉತ್ತರ ಇಲ್ಲಿ ಎ ಮತ್ತು ಆರ್ ಎರಡೂ ಸಹ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯಾಗಿರುತ್ತೆ. ಆರ್ ಎನ ಸರಿಯಾದ ವಿವರಣೆಯಾಗಿರುತ್ತೆ. 5ನೇ ಪ್ರಶ್ನೆ ಹೀಗಿದೆ: ಒಪ್ಪಂದಗಳು ಮತ್ತು ಸಹಿ ಹಾಕಿದ ವರ್ಷವನ್ನು ಕೇಳಿದರೆ ಉತ್ತರ ಆಪ್ಷನ್ 1 NPT ಬಂದು 1987, NTBT ಬಂದು 1972, ಬಯೋಲಾಜಿಕಲ್ ವೆಪನ್ಸ್ ಕನ್ವೆನ್ಷನ್ ಬಂದು 1963, INF ಬಂದು 1968. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಕೆಳಗೆ ನೀಡಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಿಯೋಜನೆಯ ಪ್ರಮಾಣವು ಈ ಕೆಳಗಿನ ಯಾವುದರ ಮೇಲೆ ಅವಲಂಬಿತವಾಗಿದೆ? ಉತ್ತರ ಸಮಸ್ಯೆಯ ಸ್ವಭಾವದ ಮೇಲೆ, ಪ್ರಚಲಿತ ಸಂದರ್ಭಗಳು, ಜವಾಬ್ದಾರಿಯನ್ನು ಒಳಗೊಂಡಿರುವ. ಸೊ ಆನ್ಸರ್ ಆಪ್ಷನ್ 1. ಈ ಕೆಳಗಿನಲ್ಲಿ ಯಾವುದು ಒಂದು ಸರಿಯಾದ ಹೊಂದಾಣಿಕೆ ಅಲ್ಲ? ಉತ್ತರ ಆಪ್ಷನ್ ಬಿ ಕುಲೀನ ಪ್ರಭುತ್ವ, ಅಧಮರ ಸರ್ಕಾರ. ಸರ್ಕಾರವಿಲ್ಲದ ಜನಸಂಖ್ಯೆಯು ಸಾಮೂಹಿಕ ಒಕ್ಕೂಟದ ಮಾರ್ಗವಿಲ್ಲದ ಅಸಂಘಟಿತ ಅರಾಜಕ ಜನಗುಂಪುಗಳಾಗಿರುತ್ತವೆ ಎಂದು ಹೇಳಿದವರು ಯಾರು? ಉತ್ತರ ಆಪ್ಷನ್ ಬಿ ಗಾರ್ನರ್. ಹೊಂದಿಸಿ ಬರೆಯಿರಿ ಲೇಖಕರು ಮತ್ತು ಗ್ರಂಥಗಳು. ಉತ್ತರ ಆಪ್ಷನ್ ಎ ಲಾರ್ಡ್ ಹೆವರ್ಡ್ ಬಂದು ನ್ಯೂ ಡೆಸ್ಪಾಟಿಸಮ್, ರಾಬರ್ಟ್ ಮಿಟ್ಚೆಲ್ ಬಂದು ಪೊಲಿಟಿಕಲ್ ಪಾರ್ಟೀಸ್, ಪ್ಯಾರೆಟೋ ಬಂದು ಮೈಂಡ್ ಆ್ಯಂಡ್ ಸೊಸೈಟಿ, ಮೋಸ್ಕಾ ದಿ ರೂಲಿಂಗ್ ಕ್ಲಾಸ್. ಸೊ ಮತ್ತೊಂದು ಹೊಂದಿಸಿ ಬರೆಯಲಾಗಿರುತ್ತೆ. ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ನೇರ ಅಧಿಕಾರ ಬಂದು ನೀಡುವವರ ಮತ್ತು ಪಡೆಯುವವರ ನಡುವೆ ಬಿಡಿಸಲಾಗದ ಸಂಬಂಧ. ನಿಯೋಜಿತ ಅಧಿಕಾರ ಬಂದು ನೀಡುವವರ ಮತ್ತು ಪಡೆಯುವವರ ನಡುವಿನ ಮಧ್ಯವರ್ತಿ ನಿಯೋಗ. ಕ್ರಿಯಾತ್ಮಕ ಅಧಿಕಾರ ವಿಶೇಷ ಜ್ಞಾನವನ್ನು ಒಳಗೊಂಡಿದೆ. ವೈಯಕ್ತಿಕ ಅಧಿಕಾರ ಜ್ಯೇಷ್ಠತೆ. ಕೇಂದ್ರ ಕಾರ್ಯದರ್ಶಿ ಕಾರ್ಯಾಲಯ ಸೇವೆಯನ್ನು ಕೇಂದ್ರ ಸಚಿವ ಸಂಪುಟವು ಯಾವ ವರ್ಷ ಅನುಮೋದಿಸಿತು? ಉತ್ತರ ಆಪ್ಷನ್ ಸಿ 1948. ಹೇಳಿಕೆ ಮತ್ತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಹೀಗಿದೆ: ಮಾರಗಿಂತೋರವರ ವಾಸ್ತವವಾದವು ರಾಷ್ಟ್ರೀಯ ಹಿತಾಸಕ್ತಿ ಹೊರತಾದ ಯಾವುದೇ ಇತರ ಅಂಶಗಳ ಮೇಲೆ ಅವಲಂಬಿತವಾಗಿರುವ ವಿದೇಶಾಂಗ ನೀತಿಯು ಖಂಡಿತವಾಗಿ ವಿಫಲವಾಗುತ್ತದೆ. ಸಮರ್ಥನೆ: ಮಾರ್ಗೆಂತೋರವರು ರಾಷ್ಟ್ರೀಯ ಹಿತಾಸಕ್ತಿಯನ್ನು ನಿಖರವಾಗಿ ವ್ಯಾಖ್ಯಾನಿಸಿರುವುದಿಲ್ಲ. ಉತ್ತರ ಎ ಸರಿ, ಆದರೆ ಆರ್ ತಪ್ಪು. ಆಪ್ಷನ್ ಸಿ. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಅನುಕ್ರಮದಲ್ಲಿ ಗುರುತಿಸಿ. ಉತ್ತರ ಆಪ್ಷನ್ ಸಿ 1, 2, 3, 4 ಸರಿಯಾಗಿರ್ತಕ್ಕಂಥ ಒಂದು ಆರ್ಡರ್ ವೈಸ್ ಆಗಿರುತ್ತೆ.
ಈ ಕೆಳಗಿನಲ್ಲಿ ಯಾವುದು ಸಂವಿಧಾನವಾದದ ಗುಣಲಕ್ಷಣವಲ್ಲ? ಉತ್ತರ ಸರ್ಕಾರದ ಕಡಿವಾಣವಿಲ್ಲದ ಅಧಿಕಾರ. ಈ ಕೆಳಗಿನ ಉಗಮದ ಆಧಾರದ ಮೇಲೆ ಸರಿಯಾದ ಕಾಲಾನುಕ್ರಮವನ್ನು ತಿಳಿಸಿ. ಉತ್ತರ ಗ್ರೀಕ್ ನಗರ, ರೋಮನ್ ಸಾಮ್ರಾಜ್ಯ, ಉಳಿಗಮಾನ್ಯ, ರಾಷ್ಟ್ರ ರಾಜ್ಯ. ಆಪ್ಷನ್ 1. ಮತ್ತೆ ಸಮರ್ಥನೆ ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆ ಹೀಗಿದೆ: ಥಾಮಸ್ ಹಾಬ್ಸ್ ರವರು ನಿರಂಕುಶತ್ವದ ಕಡೆಗೆ ಒಲವನ್ನು ತೋರಿಸಿದ್ದರು. ಥಾಮಸ್ ಹಾಬ್ಸ್ ರವರು ದೇಶದ ಆಂತರಿಕ ಯುದ್ಧದ ಸಮಯದಲ್ಲಿ ಜೀವಿಸಿದ್ದ ಇಂಗ್ಲಿಷ್ನವರಾಗಿದ್ದರು. ಉತ್ತರ ಬಿ, ಎ ಅಂಡ್ ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆ ಆಗಿಲ್ಲ. ಈ ಕೆಳಗಿನ ಯಾವ ಹೇಳಿಕೆಯು ಜಯಪ್ರಕಾಶ್ ನಾರಾಯಣ್ ರವರ ಜೀವನದಾನಿಯ ಮಾರ್ಗಸೂಚಿಯಲ್ಲ? ಉತ್ತರ ರಾಜಕೀಯದಿಂದ ಸಂಪತ್ತನ್ನು ಸಂಪಾದಿಸಲು ಸಂಕಲ್ಪ. ಮಹಾಭಾರತದ ಯಾವ ಪರ್ವದಲ್ಲಿ ರಾಜ್ಯದ ಉಗಮದ ಬಗೆಗೆ ಚರ್ಚಿಸಲಾಗಿದೆ? ಉತ್ತರ ಶಾಂತಿ ಪರ್ವ. ಆಪ್ಷನ್ ಸಿ. ಈ ಕೆಳಗಿನಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? 19ನೇ ಪ್ರಶ್ನೆ. ಇದು ಬಂದು 2017ರ ಪ್ರಶ್ನೆ ಪತ್ರಿಕೆ. ಹಾಗಾಗಿ 2017 ಇರ್ತಕ್ಕಂಥ ಆನ್ಸರ್ನ ನಾವು ನೋಡಬೇಕಾಗುತ್ತೆ. ಸೊ ಉತ್ತರ ಅರವಿಂದ್ ಪನಗರಿಯಾ. ಸೊ ಮತ್ತೊಂದು ಹೇಳಿಕೆ ಮತ್ತು ಸಮರ್ಥನೆ. ಹೇಳಿಕೆ ಹೀಗಿದೆ: ಭಾರತದ ರಾಷ್ಟ್ರಾಧ್ಯಕ್ಷ ಸಂವಿಧಾನಿಕವಾಗಿ ರಾಷ್ಟ್ರದ ಮುಖ್ಯಸ್ಥನಾಗಿದ್ದಾರೆ. ಎಲ್ಲ ಅಧಿಕಾರಿಗಳು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದಲ್ಲಿ ವಹಿಸಲ್ಪಟ್ಟಿವೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಮತ್ತು ಆರ್ ಸರಿಯಾಗಿದೆ. ಆ್ಯಂಡ್ ಆರ್ ಎನ ಒಂದು ಸರಿಯಾದ ವಿವರಣೆ ಆಗಿದೆ. ಭಾರತದ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಸೊ ಇದು 2017ರ ಪ್ರಶ್ನೆ. ಹಾಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಭಾರತ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ವೈ ವಿ ರೆಡ್ಡಿ. ಇಟ್ ಮೀನ್ಸ್ 2017ರಲ್ಲಿ. ನೀವು 2025ಕ್ಕೆ ತಿಳ್ಕೊಳ್ಬೇಕಾಗುತ್ತೆ, 25-26ಕ್ಕೆ ಸಂಬಂಧಪಟ್ಟಂತೆ. ಭಾರತೀಯ ಸಂವಿಧಾನದ 14ನೇ ವಿಧಿಯಲ್ಲಿ ಉಪಯೋಗಿಸಲಾದ ಕಾನೂನಿನ ಸಮಾನ ರಕ್ಷಣೆ ಪದಗುಚ್ಛವನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಉತ್ತರ ಬ್ರಿಟನ್. ಸಂವಿಧಾನದ ಕಾರ್ಯನಿರ್ವಹಣೆಯ ಪುನರ್ ಪರಿಶೀಲನಾ ರಾಷ್ಟ್ರೀಯ ಆಯೋಗವು ತನ್ನ ಅಂತಿಮ ವರದಿಯನ್ನು ಯಾವಾಗ ಸಲ್ಲಿಸಿತು? ಉತ್ತರ ಆಪ್ಷನ್ ಸಿ, ಮಾರ್ಚ್ 31, 2002. ಕೆಳಗೆ ಒಪ್ಪಂದವನ್ನು ವಿಮರ್ಶಕರೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಉತ್ತರ ಸಾಮಾಜಿಕ ಒಪ್ಪಂದಗಳು ಬಂದು ಬ್ಲಂಟಸ್ಕಿ ಬರುತ್ತೆ, ಸೇಮ್ ಬರುತ್ತೆ. ಅದೇನೆ ಸಾಮಾಜಿಕ ಒಪ್ಪಂದವು ಉಲ್ಸೆ. ಒಂದು ದಂತಕಥೆಯಾಗಿದೆ ಬಂದು ಗ್ರೀನ್. ರಾಜಕೀಯ ವಲಯದಲ್ಲಿ ಉದಾರವಾದವು ಇದನ್ನು ಪ್ರತಿಪಾದಿಸಲಿಲ್ಲ. ಉತ್ತರ ಆಪ್ಷನ್ ಡಿ, ಉತ್ಪಾದನೆ ಹಾಗೂ ವಿತರಣೆಯಲ್ಲಿ ಪ್ರಭುತ್ವದ ನಿಯಂತ್ರಣ. 26ನೇ ಪ್ರಶ್ನೆ ಹೇಗಿದೆ: ಜಾರ್ಜ್ ಎಚ್ ಸಬೈನ್ ರವರು ಈ ಕೆಳಕಂಡ ಯಾವ ಅಧ್ಯಯನದ ಮಾರ್ಗವನ್ನು ಪ್ರತಿನಿಧಿಸುತ್ತಾರೆ? ಉತ್ತರ ಆಪ್ಷನ್ ಸಿ, ಚಾರಿತ್ರಿಕ ಅಧ್ಯಯನ ಮಾರ್ಗ. 27ನೇದು: ಈ ಕೆಳಗಿನಲ್ಲಿ ಯಾರಿಗೆ ಅಧಿಕ ಜನರ ಅಧಿಕ ಸುಖ ಎಂಬ ಹೇಳಿಕೆ ಸೇರುತ್ತದೆ? ಉತ್ತರ ಆಪ್ಷನ್ ಡಿ, ಜೆರೆಮಿ ಬೆಂತಾಮ್. ಹೆಚ್ಚು ಜನರು ಅಧಿಕಾರ ಹೊಂದಿರುವ ಯಾರು ವಿಧೇಯರಾಗಿರದ ಸಂದರ್ಭದಲ್ಲಿ ಅರಾಜಕತೆ ಇರುತ್ತದೆ ಮತ್ತು ಪ್ರಭುತ್ವವು ತನ್ನ ಅಂತ್ಯವನ್ನು ಸಮೀಪಿಸುತ್ತದೆ. ಈ ಹೇಳಿಕೆಯು ಯಾರಿಗೆ ಸಂಬಂಧಿತವಾಗಿದೆ? ಉತ್ತರ ಆಪ್ಷನ್ ಎ, ರಾಜ್ಯ. ಪರಸ್ಪರರಿಗೆ ಸಂಬಂಧಿಸಿದಂತೆ ರಕ್ಷಿಸಿಕೊಳ್ಳುವ ಮತ್ತು ಸಾಧಿಸುವುದನ್ನು ಬಯಸುವುದೇ ರಾಷ್ಟ್ರೀಯ ಹಿತಾಸಕ್ತಿಯಾಗಿದೆ. ಇದನ್ನು ಹೇಳಿದವರು ಮಾರ್ಗೆಂತ್ಯೋ. 2007ರಲ್ಲಿ ಯುರೋಪಿಯನ್ ಒಕ್ಕೂಟವನ್ನು ಈ ಕೆಳಗಿನ ಯಾವ ದೇಶಗಳು ಸೇರಿದವು? ಉತ್ತರ ಬಲ್ಗೇರಿಯಾ ಮತ್ತು ರೊಮಾನಿಯಾ. ತುಲನಾತ್ಮಕ ರಾಜಕೀಯ ಅಧ್ಯಯನ ಸಾಂಪ್ರದಾಯಿಕ ದೃಷ್ಟಿಕೋನವು ಇದನ್ನು ಪ್ರತಿಫಲಿಸುತ್ತದೆ. ಉತ್ತರ ಆಪ್ಷನ್ ಡಿ, ಕ್ಷೇತ್ರ ಕಾರ್ಯ ಸಂಶೋಧನೆ. ರಾಜ್ಯಶಾಸ್ತ್ರದ ವ್ಯವಸ್ಥಾ ವಿಶ್ಲೇಷಣೆಯು ರಾಜಕೀಯ ವ್ಯವಸ್ಥೆಯನ್ನು ಹೀಗೆ ಗ್ರಹಿಸುತ್ತದೆ. ಉತ್ತರ ಆಪ್ಷನ್ ಬಿ, ಸಾಮಾಜಿಕ ನಡವಳಿಕೆಗಳ ಸಮಗ್ರತೆಯಿಂದ ಅಮೂರ್ತಗೊಳಿಸಲ್ಪಟ್ಟ ಪರಸ್ಪರ ಕ್ರಿಯೆಗಳ ಮೊತ್ತ.
ಈ ಕೆಳಗಿನವರಲ್ಲಿ ಯಾರು ಮಾರ್ಕ್ಸ್ವಾದಿ ಆಳುವ ವರ್ಗದ ಸಿದ್ಧಾಂತಕ್ಕೆ ಪ್ರತಿಯಾಗಿ ಅಧಿಕಾರಗಣ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಉತ್ತರ ಆಪ್ಷನ್ ಎ ಸಿ ರೈಟ್ ಮಿಲ್ಸ್. ರಾಜಕೀಯ ಬೆಳವಣಿಗೆಯ ಲಕ್ಷಣಗಳನ್ನು ಲೂಸಿಯನ್ ಪಿ ಅವರು ಹೀಗೆ ವಿವರಿಸುತ್ತಾರೆ: ಸಮಾನತೆ, ಸಾಮರ್ಥ್ಯ ಮತ್ತು ಪ್ರತ್ಯೇಕೀಕರಣ. ಈ ಕೆಳಗಿನಲ್ಲಿ ಯಾವುವು ಉತ್ತಮ ಆಳ್ವಿಕೆಯ ಸಾಧನಗಳಾಗಿವೆ? ಉತ್ತರ ಸಾಮಾಜಿಕ ಲೆಕ್ಕ ಪರಿಶೋಧನೆ, ಪ್ರಜೆಗಳ ಸನ್ನದ್, ಮಾಹಿತಿ ಹಕ್ಕು. ಈ ಕೆಳಗಿನಲ್ಲಿ ಯಾವುದು ವಿದ್ಯುನ್ಮಾನ ಆಡಳಿತದ ಗುರಿಯಾಗಿದೆ? ಉತ್ತರ ಪಾರದರ್ಶಕ ಆಡಳಿತ. 20ನೇ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಉತ್ತರ ಸೈಯದ್ ನಜೀಮ್ ಅಹಮದ್ ಝೈದಿ. ಮೊದಲ ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ವಿದೇಶಾಂಗ ಮಂತ್ರಿಯಾಗಿದ್ದವರು ಯಾರು? ಉತ್ತರ ಅಟಲ್ ಬಿಹಾರಿ ವಾಜಪೇಯಿ. ಸಂವಿಧಾನ ಕಾರ್ಯನಿರ್ವಹಣಾ ಪುನರ್ ಪರಿಶೀಲನೆ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಉತ್ತರ ಆಪ್ಷನ್ ಎ ಎಂ ವೆಂಕಟಾಚಲಯ್ಯ. ಹುಡ್ ಚಂಡಮಾರುತವು ಯಾವ ರಾಜ್ಯದ ಸಮುದ್ರ ತೀರವನ್ನು ಅಪ್ಪಳಿಸಿತು? ಉತ್ತರ ಆಂಧ್ರ ಪ್ರದೇಶ್. ಚಿಕನ್ ಮಾದರಿ ಮತ್ತು ಕೈದಿಗಳ ಸಂದಿಗ್ಧತೆಯ ಮಾದರಿಯನ್ನು ಇಲ್ಲಿ ಉಪಯೋಗಿಸಲಾಗುತ್ತದೆ. ಆನ್ಸರ್ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರೀಡಾ ಸಿದ್ಧಾಂತ. 1968ರಲ್ಲಿ ಲೋಕಸಭೆಯಿಂದ ಪಾಸಾದ ಲೋಕಪಾಲ್ ಹಾಗೂ ಲೋಕಾಯುಕ್ತ ಮಸೂದೆಯ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು, ಏಕೆಂದರೆ 4ನೇ ಲೋಕಸಭೆ ಅವಧಿಗೆ ಮೊದಲೇ ವಿಸರ್ಜನೆಯಾಯಿತು. ಕ್ಯೋಟೋ ಪ್ರೋಟೋಕಾಲ್ಗೆ ಸಹಿ ಹಾಕಲಾದ ವರ್ಷ ಯಾವುದು? ಉತ್ತರ ಆಪ್ಷನ್ ಎ 1997. ಹೊಂದಿಸಿ ಬರೆಯಿರಿ. ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಹೆನ್ರಿ ಪಾಯೆಲ್ ಬಂದು ಕ್ಲಾಸಿಕಲ್ ಥಿಯರಿ, FW ಟೇಲರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಥಿಯರಿ, ಹರ್ಬರ್ಟ್ ಎ ಸೈಮನ್ ಡಿಸಿಷನ್ ಮೇಕಿಂಗ್ ಥಿಯರಿ, ಮ್ಯಾಕ್ಸ್ ವೆಬರ್ ಬ್ಯೂರೋಕ್ರೆಟಿಕ್ ಥಿಯರಿ. ಮತ್ತೊಂದು ಹೇಳಿಕೆ ಮತ್ತು ಸಮರ್ಥನೆ. ಹೇಳಿಕೆ ಹೀಗಿದೆ: ಸಾರ್ವಜನಿಕ ಆಡಳಿತವು ನ್ಯಾಯಾಂಗ ನಿಯಂತ್ರಣಕ್ಕೊಳಪಡುತ್ತದೆ. ಸಮರ್ಥನೆ: ಯಾವುದೇ ಕಾನೂನು ವಿರೋಧಿ ಆಡಳಿತಾತ್ಮಕ ಕ್ರಿಯೆಗಳನ್ನು ನ್ಯಾಯಾಂಗದಲ್ಲಿ ಪ್ರಶ್ನಿಸಬಹುದಾಗಿದೆ. ಉತ್ತರ ಎ ಆರ್ ಎರಡೂ ಸರಿ ಇದೆ ಆ್ಯಂಡ್ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಮತ್ತೊಂದು ಹೇಳಿಕೆ ಹೀಗಿದೆ: ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಧಿಕಾರಶಾಹಿಯು ಪ್ರಬಲ ಪಾತ್ರವನ್ನು ವಹಿಸುತ್ತದೆ. ಸಮರ್ಥನೆ: ಅಧಿಕಾರಶಾಹಿ ವ್ಯವಸ್ಥೆಯ ಗುಣಗಳನ್ನು ಮ್ಯಾಕ್ಸ್ ವೆಬರ್ ಹೊರತಂದಿದ್ದಾರೆ. ಉತ್ತರ ಎ ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ರಾಷ್ಟ್ರೀಯ ಮಹಿಳಾ ಮಂಡಳಿ ಈ ವರ್ಷದಲ್ಲಿ ಸ್ಥಾಪಿಸಲ್ಪಟ್ಟಿತು. ಯಾವಾಗ? 1958ರಲ್ಲಿ. ದೇಶದ ಬಹುದೊಡ್ಡ ರಾಷ್ಟ್ರೀಯ ಸಮಸ್ಯೆಗಳನ್ನು ಭಾಷಣಗಳಿಂದ ಪರಿಹರಿಸಲಾಗುವುದಿಲ್ಲ, ಅವುಗಳ ಪರಿಹಾರಕ್ಕೆ ರಕ್ತ ಮತ್ತು ಉಕ್ಕು ಅಗತ್ಯವಾಗುತ್ತದೆ ಎಂದು ಯಾರ ಚಿಂತನೆ ಆಗಿದೆ? ಉತ್ತರ ಬಿಸ್ಮಾರ್ಕ್. ಇಲ್ಲಿ ನೀಡಿರುವ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ಹೀಗಿದೆ: ನಿಶಸ್ತ್ರೀಕರಣ ಪ್ರಯತ್ನವು ಶಸ್ತ್ರಾಸ್ತ್ರ ನಿಯಂತ್ರಣಕ್ಕಷ್ಟೇ. ಸಮರ್ಥನೆ: ಶಸ್ತ್ರಾಸ್ತ್ರವಿಲ್ಲದ ಪ್ರಭುತ್ವಗಳು ದುರ್ಬಲವಾಗಿವೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಎ ಸರಿ ಇದೆ, ಆದರೆ ಆರ್ ತಪ್ಪು. ಆ್ಯಂಡ್ 15th ಹೀಗಿದೆ: ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಏನಿದೆ, ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದುದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತ ಹೇಳಿದ್ರೆ 2 ಮತ್ತು 4. ಪ್ಯಾರವನ್ನು ಓದ್ಕೊಂಡು ನೀವು ಆನ್ಸರ್ನ ಮಾಡಬೇಕಾಗುತ್ತೆ.